ಆಡಳಿತ ಸುಧಾರಣಾ ಆಯೋಗದಿಂದ ಈಗಾಗಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೇವೆ. ಆಡಳಿತ ಚುರುಕುಗೊಳ್ಳಬೇಕು. ಆಡಳಿತ ಜನರ ಪರವಾಗಿ ಇರಬೇಕು, ಜನರ ಕಲ್ಯಾಣಕ್ಕೆ ಇರಬೇಕು ಮತ್ತು ಸಮಸ್ಯೆಗೆ ಪಾರದರ್ಶಕವಾಗಿ ಸ್ಪಂದಿಸಬೇಕು. ಆ ದಿಕ್ಕಿನಲ್ಲಿ ಕೆಲವು ಸಲಹೆ ಸೂಚನೆಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದರು. ರಾಜ್ಯ ಸರ್ಕಾರಕ್ಕೆ ಆಡಳಿತ ಸುಧಾರಣೆಯಿಂದ ಏನೇನು ಸಲಹೆ ಕೊಟ್ಟಿದ್ದೀರಿ, ವರದಿ ಕೊಟ್ಟಿದ್ದೀರಿ? ಆಡಳಿತ ಸುಧಾರಣಾ ಆಯೋಗದಿಂದ 8ನೇ ವರದಿ ಸಿದ್ಧಪಡಿಸಿ ಗೌರವಿತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಕೆಲವು ದಿವಸ ಹಿಂದೆ ಕೊಟ್ಟಿದ್ದೇವೆ. ಮುಖ್ಯವಾಗಿ ಆಡಳಿತದಲ್ಲಿ ಬಹಳಷ್ಟು ಜಾಗ ಖಾಲಿ ಇವೆ, ತುಂಬಬೇಕಂತ ಹೇಳಿದ್ದೇವೆ. ಅಷ್ಟೇ ಅಲ್ಲ, ಆಡಳಿತದಲ್ಲಿ ಚುರುಕುಗೊಳಿಸಬೇಕು. ಆಡಳಿತ ಜನಪರವಾಗಿರಬೇಕು, ಜನರ ಕಲ್ಯಾಣಕ್ಕೂ ಇರಬೇಕು ಮತ್ತು ಸಮಸ್ಯೆಗಳು ಪಾರದರ್ಶಕವಾಗಿ ಬಗೆಹರಿಸಬೇಕು. ಆ ದಿಕ್ಕಿನಲ್ಲಿ ಕೆಲವು ಸಲಹೆಗಳು, ಸೂಚನೆಗಳು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಇದರ ಹಿಂದೆ ಏನು 2 ಆಯೋಗ ಆಗಿದ್ದು ಅವರೇನು ರಿಪೋರ್ಟ್ ಕೊಟ್ಟಿದ್ರು, ಅದರಲ್ಲಿ ಸರ್ಕಾರ 5,000ಕ್ಕಿಂತ ಹೆಚ್ಚು ಅವರ ಕೊಟ್ಟ ಸಲಹೆಗಳು ಆಡಳಿತ ಸುಧಾರಣೆಗೆ ಏನ್ ಮಾಡ್ಬೇಕಂತ ಅದು ಒಪ್ಕೊಂಡಿದ್ರು. ಆದ್ರೆ ಅದರ ಅನುಷ್ಠಾನ ಆಗಿದ್ದಿಲ್ಲ. ಸೊ ಈ ಜವಾಬ್ದಾರಿ ತಗೊಂಡಿದ್ದು ಅಂದಾಗ 1 ವರ್ಷ ಆಯ್ತು. ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಇರುವ ಆಡಳಿತ ಸುಧಾರಣಾ ಆಯೋಗದಿಂದ ಅಧ್ಯಕ್ಷರು ಸರ್ಕಾರಕ್ಕೆ 5,000ಕ್ಕಿಂತ ಹೆಚ್ಚು ಹಣ ಕೊಟ್ಟು 5,000ಕ್ಕಿಂತ ಹೆಚ್ಚು ಕೊಟ್ಟ ಸಲಹೆಗಳು ಅನುಷ್ಠಾನಕ್ಕೆ ಆಗಿರಲಿಲ್ಲ. ನಾವು 10,618 ಸಲಹೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಇನ್ನು ಏನು ತರಬೇಕಾಗುತ್ತದೆ ಅದನ್ನು ಕ್ರಮೇಣ ಮಾಡಲಾಗುತ್ತದೆ. 1,608 ಸಲಹೆಗಳು ಅನುಷ್ಠಾನದಲ್ಲಿ ತಂದಿದ್ದೇವೆ. ಇನ್ನೂ ತರಬೇಕಾಗಿದೆ, ಅದು ಕ್ರಮೇಣ ಅದು ಮಾಡಲಾಗುವುದು. ಮುಖ್ಯಮಂತ್ರಿಗಳು ಅವರ ಮಂತ್ರಿ ಮಂಡಳದ ಸಹೋದ್ಯೋಗಿಗಳು ಆಡಳಿತ ಸುಧಾರಣಾ ಆಯೋಗವನ್ನು ಒಪ್ಪಿಕೊಂಡಿದ್ದಾರೆ. ನಾವು ಕೊಟ್ಟ ವರದಿ ಅನುಷ್ಠಾನಕ್ಕೆ ತಂದ್ರೆ ಆಡಳಿತ ಸುಧಾರಣೆ, ಆಡಳಿತದಲ್ಲಿ ಜನರ ಸಮಸ್ಯೆ, ಆಡಳಿತದಲ್ಲಿ ಪಾರದರ್ಶಕತೆ ಸಾಧ್ಯ, ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯ ಎಂದರು. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಜನ ಜೊತೆ ಇರುವ ಸರ್ಕಾರ, ಜನ ಪರವಾಗಿರುವ ಸರ್ಕಾರ, ಜನರ ಹಿತವಾಗಿರುವ ಸರ್ಕಾರ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಬಡವರ ಬಗ್ಗೆ 5 ಗ್ಯಾರಂಟಿ ತಂದು ಬಡವರ ಸಹಾಯಕ್ಕೆ ಧಾವಿಸಿದೆ, ಬಡವರು ಹೊರಬಡವರು. ಹಾಗಾಗಿ ಈ ಆಡಳಿತ ಸುಧಾರಣೆಯಿಂದ ಏನು ನಾವು ಅವರು ಒಪ್ಕೊಂಡಿದ್ದಾರೆ, ಅವರು ಮತ್ತು ಅವ್ರ ಮಂತ್ರಿಮಂಡಲದ ಸಹೋದ್ಯೋಗಿಗಳು ಎಲ್ಲರೂ ಕೂಡಿ ನಾವು ಅವರು ಒಪ್ಕೊಂಡಿದ್ದ ಸಲಹೆ ಅನುಷ್ಠಾನ ತಂದ್ರೆ ಇನ್ನೂ ಆಡಳಿತ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ, ಆಡಳಿತ ಜನರ ಸಮೀಪ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ, ಆಡಳಿತದಿಂದ ಪಾರದರ್ಶಕತೆ ಸಾಧ್ಯ. ಇದರ ಭ್ರಷ್ಟಾಚಾರ ಇದ್ರೆ ಭ್ರಷ್ಟಾಚಾರದ ನಿರ್ಮೂಲನೆ ಮಾಡ್ಲಿಕ್ಕೂ ಸಾಧ್ಯ. ಹಾಗಾಗಿ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅವರು ಸಹ ಅನುಷ್ಠಾನದಿಂದ ಅಂತ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆಯಾ ಎಂದು ಕೇಳಿದಾಗ, ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಘಟನೆಗಳು ಆಗಿದ್ದಾವೆ, ಆಗಬಾರದಿತ್ತು. ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಿದೆ ಎಂದರು. ದಿನೇ ದಿನೇ ಹತ್ಯೆ ಆಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆಯಾ? ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿಲ್ಲ, ಬಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಘಟನೆಗಳು ಆಗಿದ್ದಾವೆ, ಅವು ಆಗಬಾರ್ದು. ಬಟ್ ಸರ್ಕಾರ ಬಗ್ಗೆ ಕ್ರಮ ತಗೊಂಡಿದೆ. ಪೊಲೀಸರು ಚುರುಕಾಗಿ ಏನು ಕ್ರಮ ತಗೋಬೇಕು ಅಂತ ತಗೊಳ್ತಾ ಇದ್ದಾರೆ. ಶಿವರಾಮ್ ಹೆಬ್ಬಾರ್ ಬಿಜೆಪಿ ಅಮಾನತು ಮಾಡಿದ ಬಗ್ಗೆ ಕೇಳಿದಾಗ, ನಾನು ಪ್ರತಿಕ್ರಿಯೆ ಕೊಡುವುದಿಲ್ಲ. ಅದು ಬಿಜೆಪಿಯ ಆಂತರಿಕ ವಿಚಾರ. ಅವರೇನು ಕಾಂಗ್ರೆಸ್ ಬರುವ ಹಾಗೆ ಹೇಳಿಲ್ಲ. ಕಾಂಗ್ರೆಸ್ಗೆ ಬರ್ತೆ ಅಂತ ಹೇಳಲಿ, ಆಗ ಪ್ರಶ್ನೆ ಕೇಳಿ ಉತ್ತರ ಕೊಡುತ್ತೇನೆ. ಬಿಜೆಪಿ ಮಾಡಿದ ಬಗ್ಗೆ ಏನು ಕಮೆಂಟ್ ಮಾಡುವುದು. ಯಾರಾದ್ರೂ ಬಿಜೆಪಿ ಪಕ್ಷಕ್ಕೆ ಬಿಟ್ಟ ಪ್ರಶ್ನೆ ಅಂತರ್ಗತ ವಿಚಾರ, ನಾ ಅದ್ರ ಬಗ್ಗೆ ಮಾತಾಡುವ ಅದಕ್ಕೆಲ್ಲ. ಕಾಂಗ್ರೆಸ್ ಬರೋ ಬಗ್ಗೆ ಅವರೇನು ಆ ಪ್ರಕಾರ ಹೇಳಿಲ್ಲ. ಕಾಂಗ್ರೆಸ್ ಬರ್ತದೆ ಅವ್ರು ಯಾವಾಗ ಹೇಳ್ತಾರೆ ತಾನು ಕಾಂಗ್ರೆಸ್ ಬರ್ತದೆ ಅಂತ, ಅವಾಗ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ. ಒಂದು ಕಾಲದಲ್ಲಿ ನಮ್ಮ ಸರ್ಕಾರದಲ್ಲಿ ಶಾಸಕರಾಗಿ ಆಯ್ಕೆಯಾದ್ರು, ಅದರ ನಂತರ ಬಿಜೆಪಿ ಮೇಲೆ ಪ್ರೀತಿಯಾಯಿತು. ಅಲ್ಲಿ ಹೋಗಿ ಸಚಿವರು ಆದ್ರು. ನಮ್ಮ ಸರ್ಕಾರ ಹೋಯ್ತು. ಪುನಃ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಾದ್ರೆ ಪಕ್ಷಕ್ಕೆ ಒಂದು ಸಿದ್ಧಾಂತ ಇದೆ. ಒಮ್ಮೆಲೆ ಪ್ರವೇಶ ಮಾಡಬೇಕಾದ್ರೆ ಒಂದು ಪದ್ಧತಿ ಇದೆ. ಸಿದ್ಧಾಂತದಡಿ ಬಂದ್ರೆ ಪಕ್ಷ ವಿಚಾರ ಮಾಡುತ್ತದೆ ಎಂದರು. ಇತ್ತೀಚೆಗೆ ಎಲ್ಲ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ. ಹೆಚ್ಚಿನ ಕಾಂಗ್ರೆಸ್ ಲೀಡರ್ ಬಂದಾಗೆಲ್ಲ ಭಾಗಿಯಾಗ್ತಾರೆ. ನೋಡಿ, ಅವರು ಕಾಲದಲ್ಲಿ ನಮ್ಮ ಸರ್ಕಾರದಲ್ಲಿ ಶಾಸಕರಾಗಿ ಆರಿಸಿ ಬಂದರು. ಅದ ನಂತರ ಬಿಜೆಪಿ ಮೇಲೆ ಪ್ರೀತಿ ಆಯಿತು, ಅಲ್ಲಿ ಹೋಗಿ ಸಚಿವರು ಆದರು, ನಮ್ಮ ಸರ್ಕಾರ ಹೋಯ್ತು. ಈ ಪುನಃ ಕಾಂಗ್ರೆಸ್ಗಳು ಬರಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಿದ್ಧಾಂತ ಇದೆ, ಒಂದು ಘಟನೆ ಇದೆ. ಎಮ್ಮೆಲ್ಯೆ ಪ್ರವೇಶ ಮಾಡಬೇಕಾದ್ರೆ ಒಂದು ರೀತಿ ಪದ್ಧತಿ ಇದೆ. ಅದು ಅನುಸರಿಸಿ ಬಂದ್ರೆ ಪಕ್ಷ ವಿಚಾರ ಮಾಡಬೇಕಾಗ್ತದೆ, ವಿಚಾರ ಮಾಡ್ತದೆ. ಮುಂಬರುವ ಕೆಡಿಸಿಸಿ ಚುನಾವಣೆ ಬಗ್ಗೆ ಕೇಳಿದಾಗ, ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಮಾಡಬಾರದು. ಸಹಕಾರಿ ಕ್ಷೇತ್ರವಾಗಿ ಇರಬೇಕು. ರಾಜಕೀಯ ಕ್ಷೇತ್ರ ಹಸ್ತಕ್ಷೇಪ ಬರಬಾರದು ಎಂದರು. ನಾನು ಅಂದಾಜು 5 ದಶಕದಿಂದ ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇನೆ. ಹಲವಾರು ಬಾರಿ ಶಾಸಕರಾಗಿ ಆರಿಸಿ ಬಂದಿದ್ದೆ. ಆದರೆ ಸಹಕಾರಿ ಕ್ಷೇತ್ರಕ್ಕೆ ಮತ್ತು ರಾಜಕೀಯ ನಾನು ಬಂದ್ ಮಾಡಿಲ್ಲ.
ಸಹಕಾರ ಕ್ಷೇತ್ರ ಆಗಿ ಪಾವಿತ್ರವಾಗಿ ಉಳಿಬೇಕು. ರಾಜಕೀಯ ಕ್ಷೇತ್ರದ ಹಸ್ತಕ್ಷೇಪ ಆಗಬಾರ್ದು ಅಥವಾ ಸಹಕಾರ ರಾಜಕೀಯ ಕ್ಷೇತ್ರದಲ್ಲಿ ಬರಬೇಕು. ಹಾಗೆ ಯಾರು ಸಹಕಾರಿ ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅವ್ರು ರಾಜಕೀಯ ವ್ಯಕ್ತಿ ಇರ್ಬೋದು, ಪಕ್ಷಕ್ಕೆ ಸೇರಿದ ವ್ಯಕ್ತಿ ಇರ್ಬೋದು, ಅಲ್ಲೇ ನಾವು ಹಸ್ತಕ್ಷೇಪ ಮಾಡುದು. ಎಷ್ಟು ಚುನಾವಣೆ ಆದಿನ 40-50 ವರ್ಷದಲ್ಲಿ ಜಿಲ್ಲೆಯಲ್ಲಿ ಡಿಸಿ ಬ್ಯಾಂಕ್ ಚುನಾವಣೆ ಅಥವಾ ಅಪೆಕ್ಸ್ ಬ್ಯಾಂಕ್ ಅಂತ, ನಾನು ಲ್ಯಾಂಡ್ ಬ್ಯಾಂಕ್ ದಾಸ್ ಹೋಗಿದ್ದೆ, ನಾನು ಲ್ಯಾಂಡ್ ಬ್ಯಾಂಕ್ ಅಧ್ಯಕ್ಷ ಇದ್ದೆ. ಡಿಸಿ ಬ್ಯಾಂಕ್ ಚುನಾವಣೆ ಆಗ್ತವೆ, ಅದನ್ನ ನಾವ್ಯಾರು ಹಸ್ತಕ್ಷೇಪ ಮಾಡುದು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮಾಡಿ. ಹೆಚ್ಚಿನ ಅವಧಿಗೆ ಡಿಸಿಸಿ ಬ್ಯಾಂಕ್ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ. ಶಾಂತಾರಾಮ್ ರೆಡ್ಡಿ ಇರ್ಬೋದು, ಹೆಗಡೆ ಮಾಡಿದಾಗಿದ್ರು, ಶಾಂತಾರಾಮ್ ಹೆಗಡೆ ಆಗಿದ್ರು, ಕಡವೆ ಹೆಗಡೆಯವರು ಆಗಿದ್ರು, ಮೌಂಟೇಶ್ವರ್ ಆಗಿದ್ರು. ಈಗ ನಮ್ಮ ಹೆಬ್ಬಾರು ಅದಾರ, ಹಿನ್ನಡೆ ಇಲ್ಲ ಏನಿಲ್ಲ, ಎಲ್ಲರೂ ಮುನ್ನಡೆ ನಿಲ್ತಾ ಇದೆ. ನಿಮ್ಗೆ ಹಂಗೆ ಕಾಣಿಸ್ತದೆ, ದೃಷ್ಟಿ ಯಾವ ಪ್ರಕಾರ ಸಿದ್ಧ ಆಗಿದೆ. ದೃಷ್ಟಿಲಿ ಬದಲಾವಣೆ ಮಾಡ್ರಿ, ನಿಮ್ಗೆಲ್ಲ ಗೊತ್ತಾಗ್ತದೆ ಕರೆಕ್ಟ್ ಹೇಗೆ ಅದಾರ ಅವರು. ನೋಡಿ ನಾವು ಇವತ್ತು ಬಂದಿದ್ದೀವಿ ಇಲ್ಲಿ, ನಮ್ಮ ವಿಭಾಗದ ಎಲ್ಲ ಮುಖಂಡರು ಅದಾರೋ ಇಲ್ಲೋ, ನೀವು ಬಂದಾಗ ಆಕ್ಟಿವ್ ಇರ್ತಾರೆ. ಅದು ಪ್ರಶ್ನೆ ಬೇರೆ ಇದೆ, ಯಾಕಂದ್ರೆ ಅವ್ರು ಆಕ್ಟಿವ್ ಮಾಡಿಸ್ಬೇಕು. ನೋಡಿ ಒಂದು ಮಾತು ಹೇಳ್ತೇನೆ, ಕಾರ್ಯಕರ್ತರು ಅಂದ್ರೆ ಪಕ್ಷದ ಒಂದು ಶಕ್ತಿ, ಪಕ್ಷದ ಒಂದು ಆಸ್ತಿ. ಆ ಶಕ್ತಿ ಆಸ್ತಿಗೆ ಉತ್ತೇಜನ ಕೊಡ್ಬೇಕಾಗ್ತದೆ, ಬೆಂಚಪಡಿಸ್ಬೇಕಾಗ್ತದೆ. ಅವ್ರಿಗೆ ಪಕ್ಷ ಸಂಘಟನೆಯಲ್ಲಿ ಇದರಲ್ಲಿ ಮಾಡಿದ್ದಷ್ಟು ಹೇಳುವುದಲ್ಲ, ನಾವು ಮಾಡಬೇಕು, ಅವ್ರು ಮಾಡಿಸ್ಕೊಳ್ಬೇಕು. ಈ ಪದ್ಧತಿ ಇರಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿನಾಥ್ ಗಾಂವ್ಕರ್, ಕೆಪಿಸಿಸಿ ಸದಸ್ಯ ಎಂಎನ್ ಸುಬ್ರಹ್ಮಣ್ಯ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಗದೀಪ್ ಎನ್ ತಂಗೇರಿ, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಜಿ ನಾಗರಾಜ್ ಸಿದ್ದಾಪುರ, ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್, ಜಿಲ್ಲಾ ಆರ್ಜಿಪಿಆರ್ಎಸ್ ಸಂಘಟನೆಯ ಅಧ್ಯಕ್ಷ ವಿನೋದ್ ನಾಯ್ಕ್ ಕರ್ಕಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕಾ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೃಷ್ಣಗೌಡ, ಗ್ಯಾರಂಟಿ ಸಮಿತಿ ಸದಸ್ಯ ಅಭಿಷೇಕ್ ತಾಂಡೇಲ್, ಹೊನ್ನವರ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಕೇಶವ್ ಮೇಸ್ತಾ, ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಮೇಸ್ತಾ, ಪಕ್ಷದ ಹಿರಿಯ ಮುಖಂಡರಾದ ಅಣ್ಣಪ್ಪ ನಾಯ್ಕ್, ಕಾಂತಪ್ಪ ಶಾನ್ಬಾಗ್, ರಾಘು ಮೇಸ್ತಾ, ಹನೀಫ್ ಶೇಖ್, ಗಜು ನಾಯ್ಕ್, ಇನ್ನು ಹಲವಾರು ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಎಸ್ಪಿ ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಸ್ಸಿ ಬಿಎಡ್ ಆದ 2, ಬಿಎ ಬಿಎಡ್ ಆದ 2, ಪಿಯುಸಿ ಡಿಎಡ್ ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ ಪಿಯುಸಿ ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 9980687077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.